ಕಾಮುಕ ಮಹಿಳೆಯರ ಲಕ್ಷಣಗಳು ಭಾಗ 2. ಪುರುಷರೇ, ಕಾಮುಕ ಮಹಿಳೆಯರ ಬಗ್ಗೆ ನಿಮಗಿರಲಿ ಗಮನ. ವ್ಯಭಿಚಾರವು ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಯೊಬ್ಬರು ನೈತಿಕತೆ ಮತ್ತು ನಂಬಿಕೆಗಳ ಮಿತಿಗಳನ್ನು ಮೀರಿ ದುರಾಚಾರ ನಡೆಸುವಾಗ ಅನೇಕ ದೋಷಗಳನ್ನು ಅಥವಾ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂದು ಹಲವಾರು ಪುರಾಣಗಳು, ಸಂಪ್ರದಾಯಗಳು ಮತ್ತು ಧಾರ್ಮಿಕ ಗ್ರಂಥಗಳು ಹೇಳುತ್ತವೆ. ಪುರುಷರೇ, ಕಾಮಾಭಿಲಾಷೆಯುಳ್ಳ ಮಹಿಳೆಯರ ಬಗ್ಗೆ ನೀವು ತಿಳಿಯಲೇಬೇಕು. ಇದು ಮುಖ್ಯವಾದ ವಿಷಯವಾಗಿದೆ. ಹಾಗಾದರೆ ಅಂತಹ ಮಹಿಳೆಯರ ಲಕ್ಷಣಗಳು ಹೇಗಿರುತ್ತವೆ ಎಂದು ತಿಳಿಯೋಣ ಬನ್ನಿ. ಇಂತಹ ಮಹಿಳೆಯರು ಗಂಡ, ಮನೆ, ಮಕ್ಕಳು, ಕುಟುಂಬದ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ. ಅವರು ಯಾವಾಗಲೂ ಅವರ ಲೋಕದಲ್ಲೇ ಬ್ಯುಸಿ ಇರುತ್ತಾರೆ. ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಸುತ್ತಾಡಲು ಮತ್ತು ಪರಪುರುಷರೊಂದಿಗೆ ಮಲಗಲು ಇಷ್ಟಪಡುತ್ತಾರೆ. ತನ್ನ ಗಂಡನೊಂದಿಗೆ ಯಾವಾಗಲೂ ತೃಪ್ತಿಯಿಂದ ಇರುವುದಿಲ್ಲ. ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಅತಿಯಾದ ಅಲಂಕಾರ ಮಾಡಿಕೊಂಡು ಮತ್ತೊಬ್ಬರನ್ನು ಆಕರ್ಷಿಸಲು ಇಷ್ಟಪಡುತ್ತಾರೆ. ಅವರ ಮನಸ್ಸಿನಲ್ಲಿ ಪ್ರತಿಕ್ಷಣವೂ ಕಾಮದ ಬಗ್ಗೆ ಆಲೋಚನೆಗಳು ಓಡಾಡುತ್ತಿರುತ್ತವೆ. ಇಂತಹ ಮಹಿಳೆಯರು ಪರಪುರುಷರೊಂದಿಗೆ ಅತಿಯಾಗಿ ಮಾತನಾಡುವುದು ಮತ್ತು ತಮಾಷೆ ಮಾಡುವುದು, ಕೆಟ್ಟದಾಗಿ ಮಾತನಾಡುವುದು, ಪ್ರತಿ ಮಾತಿಗೂ ನಗುವುದು ಮಾಡುತ್ತಾರೆ. ಇದರಿಂದ ಅವರು ಸಂತೋಷ ಪಡುತ್ತಾರೆ. ಇಂತಹ ಮಹಿಳೆಯರಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಶೃಂಗಾರದಲ್ಲಿ ಅತಿಯಾಸೆ ಇರುತ್ತದೆ ಮತ್ತು ಅವರ ಸೌಂದರ್ಯದ ಬಗ್ಗೆ ಅಹಂಕಾರ ಪಡುತ್ತಾರೆ. ವಿಚಿತ್ರವಾಗಿ ಎಲ್ಲರ ಜೊತೆ ಸಂಬಂಧವನ್ನು ಬೆಳೆಸುತ್ತಾರೆ. ಇವರು ಮದುವೆಯಾದ ನಂತರವೂ ಗಂಡನ ಜೊತೆ ಪ್ರೀತಿ, ನಂಬಿಕೆ, ವಿಶ್ವಾಸದಿಂದ ಜೀವಿಸುವುದಿಲ್ಲ. ಪತಿಯೊಂದಿಗೆ ಸ್ವಾಭಿಮಾನದಿಂದ ಬದುಕುವುದಿಲ್ಲ. ಮದುವೆಯಾದರೂ ಮತ್ತೊಬ್ಬರನ್ನು ಇಷ್ಟಪಡುತ್ತಾರೆ. ಇಂತಹ ಮಹಿಳೆಯರು ಯಾರಿಗೂ ಭಯಪಡುವುದಿಲ್ಲ. ಅವರಿಗೆ ಸ್ವಾಭಿಮಾನ ಇರುವುದಿಲ್ಲ. ಅವರು ದೇವರಿಗೂ ಭಯಪಡುವುದಿಲ್ಲ. ಅವರಲ್ಲಿ ಸ್ವಲ್ಪವೂ ನಾಚಿಕೆ, ಮಾನ ಮರ್ಯಾದೆ ಇರುವುದಿಲ್ಲ. ಯಾರಿಗೂ ಕೂಡ ಗೌರವ ಕೊಡುವುದಿಲ್ಲ. ಎಲ್ಲರೊಂದಿಗೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಾರೆ. ಕಾಮುಕ ಮಹಿಳೆಯರ ಫೋನ್ ಕಾಂಟ್ಯಾಕ್ಟ್ನಲ್ಲಿ ಹೆಚ್ಚಾಗಿ ಗಂಡಸರ ಮೊಬೈಲ್ ನಂಬರ್ಗಳು ತುಂಬಿರುತ್ತವೆ. ಮನಸ್ಸು ಬಂದಾಗ ಯಾರೆಂದರವರಿಗೆ ಕಾಲ್ ಮಾಡುತ್ತಿರುತ್ತಾರೆ. ಇವರು ಯಾವಾಗಲೂ ಫೋನ್ನಲ್ಲಿ ಬ್ಯುಸಿ ಇರುತ್ತಾರೆ. ಪುರುಷನನ್ನು ತಮ್ಮ ಬಳಿಗೆ ಆಕರ್ಷಣೆ ಮಾಡುವ ಶಕ್ತಿ ಇಂತಹ ಮಹಿಳೆಯರಲ್ಲಿ ಇರುತ್ತದೆ. ಇವರು ಪುರುಷರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ. ಮದುವೆಯಾದ ನಂತರ ಕೂಡ ಇವರು ಪರಪುರುಷರನ್ನು ಭೇಟಿಯಾಗಲು ಮುಂದಿರುತ್ತಾರೆ. ಇಂತಹ ವಿಷಯಗಳಲ್ಲಿ ಹಿಂಜರಿಯುವುದಿಲ್ಲ. ನೀವು ಅಂದುಕೊಳ್ಳಬಹುದು ಯಾರೂ ಹೀಗೆ ಇರುವುದಿಲ್ಲ ಎಂದು. ಆದರೆ ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್, ಸಿನಿಮಾ ಹಾಲ್, ಮಾಲ್ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರನ್ನು ಒಂದೇ ಸಮನೆ ಲೈನ್ ಹೊಡೆಯುತ್ತಿರುತ್ತಾರೆ. ಇಂದಿನ ಸಮಾಜದಲ್ಲಿ ಯಾವ ಹೆಣ್ಣು ಹೇಗೆ ಎಂದು ತಿಳಿಯುವುದಿಲ್ಲ. ಏಕೆಂದರೆ ನೋಡಲು ಸುಸಂಸ್ಕೃತರಾಗಿ ಇರುತ್ತಾರೆ, ಆದರೆ ಅವರ ಗುಣಗಳು ಬೇರೆಯಾಗಿರುತ್ತವೆ. ಹೆಚ್ಚಾಗಿ ಇವರು ನೆಂಟರು ಅಥವಾ ಸಂಬಂಧಿಕರ ಜೊತೆ ಯಾರಿಗೂ ಗೊತ್ತಿಲ್ಲದಂತೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ. ಬೇರೆಯವರ ಕಣ್ಣಿಗೆ ಅಕ್ಕ, ತಮ್ಮ ಅಥವಾ ಅಣ್ಣ, ತಂಗಿ ಎಂದು ಹೇಳಿಕೊಳ್ಳುತ್ತಾರೆ. ಯಾವ ಮಹಿಳೆಯು ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಿಮ್ಮ ಮೈ ಮುಟ್ಟುವುದು, ನಿಮ್ಮ ಪಕ್ಕದಲ್ಲಿ ಲವರ್ಸ್ ತರ ಕೂರುವುದು, ನಿಮ್ಮನ್ನು ಅಪ್ಪಿಕೊಳ್ಳುವುದು, ಹೆಚ್ಚು ತಮಾಷೆ ಮಾಡುವುದು, ಇಂತಹ ವಿಚಿತ್ರ ವರ್ತನೆ ಮಾಡುತ್ತಿದ್ದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ. ಇಂತಹ ಮಹಿಳೆಯರಿಂದ ಆದಷ್ಟು ದೂರವಿದ್ದರೆ ನಿಮಗೆ ಒಳ್ಳೆಯದು. ಇಂತಹ ಮಹಿಳೆಯರು ಪುರುಷರನ್ನು ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡಿಕೊಳ್ಳಲು ತುಂಡು ತುಂಡಾದ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾರೆ. ತಮ್ಮ ದೇಹವನ್ನು ತೋರಿಸುತ್ತಾರೆ. ಇವರು ಮೋಜು ಮಸ್ತಿಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಇತರರನ್ನು ಮೋಸಗೊಳಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಇಂತಹ ಮಹಿಳೆಯರಿಗೆ ಕಿಟ್ಟಿ ಪಾರ್ಟಿ, ಕ್ಲಬ್, ಡಿಸ್ಕೋ, ಸಿನಿಮಾ ಇವೆಲ್ಲದರ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತದೆ. ಇಂತಹ ಮಹಿಳೆಯರು ಮದುವೆಯಾದ ನಂತರ ಕೂಡ ಪರಪುರುಷರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಾರೆ.
ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಹೊಂದಿರುತ್ತಾರೆ. ಕೆಲವು ಮಹಿಳೆಯರು ವಯಸ್ಸಾದರೂ ಕೂಡ ತಮಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಪಟಾಯಿಸುವ ಕೆಲಸದಲ್ಲಿ ತೊಡಗಿರುತ್ತಾರೆ. ಅವರು ಯಾವಾಗಲೂ ಅಂತಹ ಯೋಜನೆಗಳನ್ನು ಮಾಡುತ್ತಿರುತ್ತಾರೆ. ಇದು ಕೂಡ ಕಾಮುಕ ಮಹಿಳೆಯರ ಲಕ್ಷಣ. ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರಗಳಿರುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ಹೌದು, ಇವರು ಯಾವಾಗಲೂ ಗಂಡನೊಂದಿಗೆ ಜಗಳ ಮಾಡುತ್ತಿರುತ್ತಾರೆ. ಸಂಸಾರದ ಬಗ್ಗೆ ಅವರಿಗೆ ಚಿಂತೆ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ಎಲ್ಲಾ ಹೆಂಗಸರು ಕೆಟ್ಟವರಲ್ಲ. ಆದರೆ ಇಂಥ ಕೆಲವು ಮಹಿಳೆಯರಿಂದಲೇ ನಮ್ಮ ಸಮಾಜದಲ್ಲಿ ಮಹಿಳೆಯರನ್ನು ನೋಡೋ ದೃಷ್ಟಿ ಬೇರೆ ಆಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.